ಮೊದಲನೆಯ ಪ್ರಶ್ನೆ, ಯಾವ ತರಕಾರಿ ರಕ್ತವನ್ನು ವೇಗವಾಗಿ ಶುದ್ಧೀಕರಿಸುತ್ತದೆ? ಎ ನುಗ್ಗೆಕಾಯಿ, ಬಿ ಹಾಗಲಕಾಯಿ, ಸಿ ಬೀಟ್ರೂಟ್, ಡಿ ಮುಲ್ಲಂಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಗಲಕಾಯಿ. ಎರಡನೆಯ ಪ್ರಶ್ನೆ, ಸುಗಂಧ ನಗರ ಎಂದು ಯಾವ ನಗರವನ್ನು ಕರೆಯಲ್ಪಡುತ್ತದೆ? ಎ ಕನೌಜ, ಬಿ ಬಿಜಾಪುರ, ಸಿ ಹುಬ್ಬಳ್ಳಿ, ಡಿ ಮೈಸೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕನೌಜ. ಮೂರನೆಯ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿಗಳ ಒಂದು ತಿಂಗಳ ಸಂಬಳ ಎಷ್ಟು? ಎ 1.5 ಲಕ್ಷ, ಬಿ 2 ಲಕ್ಷ, ಸಿ 1 ಲಕ್ಷ, ಡಿ 50,000. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1.5 ಲಕ್ಷ. ನಾಲ್ಕನೆಯ ಪ್ರಶ್ನೆ, ಸಾಂಬಾರುಗಳ ರಾಣಿ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ಏಲಕ್ಕಿ, ಬಿ ಮೆಣಸು, ಸಿ ಧನಿಯಾ, ಡಿ ಅರಿಶಿಣ ಕೊಮ್ಮು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಏಲಕ್ಕಿ. ಐದನೆಯ ಪ್ರಶ್ನೆ, ಕುಂಭಮೇಳವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಎ 12 ವರ್ಷ, ಬಿ 8 ವರ್ಷ, ಸಿ 10 ವರ್ಷ, ಡಿ 5 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಎ 12 ವರ್ಷ. ಆರನೆಯ ಪ್ರಶ್ನೆ, ಚಾಲುಕ್ಯ ವಂಶದ ಸ್ಥಾಪಕರು ಯಾರು? ಎ ಅಶೋಕ, ಬಿ ಪುಲಕೇಶಿ, ಸಿ ಹೊಯ್ಸಳ, ಡಿ ಕೀರ್ತಿವರ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪುಲಕೇಶಿ. ಏಳನೆಯ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ ಪಡೆದ ಮೊಟ್ಟಮೊದಲ ಮಹಿಳೆ ಯಾರು? ಎ ಇಂದಿರಾ ಗಾಂಧಿ, ಬಿ MS ಸುಬ್ಬಲಕ್ಷ್ಮಿ, ಸಿ ಕಿರಣ್ ಬೇಡಿ, ಡಿ ಆರತಿ ಶಹಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂದಿರಾ ಗಾಂಧಿ. ಎಂಟನೆಯ ಪ್ರಶ್ನೆ, ಒಂದು ಸಿಗರೆಟ್ ಎಷ್ಟು ನಿಮಿಷದ ಆಯುಷನ್ನು ಕಡಿಮೆ ಮಾಡುತ್ತದೆ? ಎ 11 ನಿಮಿಷ, ಬಿ 15 ನಿಮಿಷ, ಸಿ 5 ನಿಮಿಷ, ಡಿ 7 ನಿಮಿಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 11 ನಿಮಿಷ. ಒಂಬತ್ತನೆಯ ಪ್ರಶ್ನೆ, ನುಗ್ಗೆಕಾಯಿಯನ್ನು ತಿನ್ನುವುದರಿಂದ ಏನಾಗುತ್ತದೆ? ಎ BP ಕಡಿಮೆ, ಬಿ ಮೂಳೆಗಳಿಗೆ ಬಲ, ಸಿ ಲೈಂಗಿಕ ಶಕ್ತಿ ಹೆಚ್ಚಾಗುತ್ತದೆ, ಡಿ ದೇಹಕ್ಕೆ ಶಕ್ತಿ ನೀಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಮತ್ತು ಆಪ್ಷನ್ ಸಿ. ಹತ್ತನೆಯ ಪ್ರಶ್ನೆ, ಕೋಳಿ ಮಾಂಸವನ್ನು ಹೆಚ್ಚಾಗಿ ತಿನ್ನುವುದರಿಂದ ಏನಾಗುತ್ತದೆ? ಎ ತೂಕ ಹೆಚ್ಚಳ, ಬಿ ಪುರುಷತ್ವ ಸಮಸ್ಯೆ, ಸಿ ಹೃದಯದ ಸಮಸ್ಯೆ, ಡಿ BP ಹೆಚ್ಚಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತೂಕ ಹೆಚ್ಚಳವಾಗುತ್ತದೆ. ವೀಕ್ಷಕರೇ, ಪ್ರತಿನಿತ್ಯವೂ ಚಿಕನ್ ಸೇವಿಸುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಇದು ಪರಿಣಾಮವನ್ನು ಬೀರಬಹುದು. ಆದರೆ ಇದರ ಅರಿವಿಲ್ಲದೆ ಕೆಲವರು ದಿನವೂ ಮಾಂಸಾಹಾರ ಸೇವಿಸುವುದರಲ್ಲಿ ನಿರತರಾಗಿರುತ್ತಾರೆ. ಮೊದಲನೆಯದ್ದು, ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಚಿಕನ್ ಪ್ರೋಟೀನ್ಸ್ನ ಒಂದು ಅತ್ಯುತ್ತಮವಾದ ಮೂಲವಾಗಿರುವುದು ಎಷ್ಟು ಸತ್ಯವೋ, ದಿನನಿತ್ಯದಲ್ಲಿ ಸೇವಿಸುವುದರಿಂದ ನಮ್ಮ ದೇಹದ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗುತ್ತದೆ. ಆದರೆ ಇದನ್ನು ನೀವು ಹೇಗೆ ಸೇವಿಸುತ್ತೀರಿ ಎನ್ನುವುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ. ಎರಡನೆಯದ್ದು, ಹೆಚ್ಚಿನ ಶಾಖದ ಆಹಾರ. ಹೌದು, ಚಿಕನ್ ಹೆಚ್ಚಿನ ಶಾಖದ ಆಹಾರವೆಂದು ಕರೆಯಲಾಗುತ್ತದೆ. ಇದು ನಿಮ್ಮ ದೇಹದ ಒಟ್ಟಾರೆ ತಾಪಮಾನವನ್ನು ಹೆಚ್ಚಿಸುತ್ತದೆ. ಸರಳವಾಗಿ ಹೇಳುವುದಾದರೆ ಇದು ದೇಹದಲ್ಲಿನ ಶಾಖವನ್ನು ಉಂಟು ಮಾಡಬಹುದು. ಈ ಕಾರಣದಿಂದಾಗಿ ಕೆಲವರು ಇದನ್ನು ಸೇವಿಸಲು ಇಷ್ಟಪಡುವುದಿಲ್ಲ.
ಇದರಿಂದ ಕೆಲವರಿಗೆ ಮೂಗು ಸ್ರಾವಿಸುವ ಅನುಭವ ಕೂಡ ಆಗಬಹುದು. ಇನ್ನು ಮೂರನೆಯದ್ದು ತೂಕ ಹೆಚ್ಚಾಗುವುದು. ನಿಯಮಿತವಾಗಿ ಚಿಕನ್ ತಿನ್ನುವುದರಿಂದ ಆಗುವ ಮತ್ತೊಂದು ಅಡ್ಡ ಪರಿಣಾಮವೇನೆಂದರೆ ನಿಮ್ಮ ತೂಕ ಹೆಚ್ಚಾಗುವುದು. ಚಿಕನ್ ಬಿರಿಯಾನಿ, ಬಟರ್ ಚಿಕನ್ ಫ್ರೈ, ಚಿಕನ್ ಮತ್ತು ಇನ್ನು ಅನೇಕ ಆಹಾರ ಪದಾರ್ಥಗಳು ಹೆಚ್ಚಿನ ಕ್ಯಾಲೋರಿಯನ್ನು ಹೊಂದಿರುತ್ತವೆ. ಈ ಆಹಾರ ಪದಾರ್ಥಗಳು ನಿಮ್ಮ ತೂಕವನ್ನು ಹೆಚ್ಚಿಸುತ್ತವೆ. ಇನ್ನು ಕೊನೆಯದ್ದು ಮೂತ್ರದ ಸೋಂಕು. ಕೆಲವು ವಿಧದ ಕೋಳಿ ಮಾಂಸವನ್ನು ಸೇವಿಸುವುದರಿಂದ ಮೂತ್ರದ ಸೋಂಕನ್ನು ಅದು ಉಂಟು ಮಾಡಬಹುದು. ಅಮೆರಿಕನ್ ಸೊಸೈಟಿ ಫಾರ್ ಮೈಕ್ರೋಬಯಾಲಜಿ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಕೋಳಿ ಮಾಂಸವನ್ನು ದಿನನಿತ್ಯವೂ ಸೇವಿಸುವುದರಿಂದ ಇದು ಮೂತ್ರದ ಸೋಂಕಿಗೆ ಪ್ರಮುಖ ಕಾರಣವಾಗಬಹುದು. ಕೊನೆಯದಾಗಿ 11ನೆಯ ಪ್ರಶ್ನೆ, ವಿಟಮಿನ್ ಡಿ ಕೊರತೆಯಿಂದ ಕೂದಲಿನ ಯಾವ ಸಮಸ್ಯೆಯಾಗುತ್ತದೆ? ಎ. ಕೂದಲು ಉದುರುವಿಕೆ, ಬಿ. ಡ್ಯಾಂಡ್ರಫ್, ಸಿ. ಬಿಳಿ ಕೂದಲು, ಡಿ. ಮೂಳೆ ಬಲಹೀನತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕೂದಲು ಉದುರುವಿಕೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.